ಜೈಲಿನಿಂದ ಬಂದರೂ ಕೂಡ ಭವಾನಿ ರೇವಣ್ಣ ಮಾತ್ರ ಭೇಟಿ ಮಾಡಿಲ್ಲ. ಬಿಡುಗಡೆಯಾಗಿ 3 ದಿನವಾದರೂ ಭವಾನಿ ರೇವಣ್ಣ ಬರಲೇ ಇಲ್ಲ. ಜೈಲಿನಿಂದ ಬಂದರೂ ಭವಾನಿ ರೇವಣ್ಣ ಭೇಟಿ ಮಾಡಿಲ್ಲ. ಬಿಡುಗಡೆಯಾಗಿ 3 ದಿನ ಆದರೂ ಕೂಡ ತಮ್ಮ ಪತಿಯನ್ನ ನೋಡೋದಕ್ಕೆ ಮಾತನಾಡಿಸೋದಕ್ಕೆ ಭವಾನಿ ರೇವಣ್ಣ ಬಂದಿಲ್ಲ. ಪದ್ಮನಾಭನಗರದ ನಿವಾಸದಲ್ಲೇ ಉಳ್ಕೊಂಡಿದ್ದಾರೆ ರೇವಣ್ಣ. ಸದ್ಯ ಮೈಸೂರಿನ ಸಾಲಿಗ್ರಾಮದಲ್ಲಿದ್ದಾರೆ ಭವಾನಿ ರೇವಣ್ಣ. ಸಾಲಿಗ್ರಾಮ ಬಿಟ್ರೆ ಹೊಳೆನರಸೀಪುರದಲ್ಲಿ ಭವಾನಿ ಅವರು ವಾಸ್ತವ್ಯವನ್ನ ಹೂಡ್ತಾ ಇದ್ದಾರೆ. ಏಕಾಂಗಿ ಆಗಿದ್ದಾರೆ ಎಚ್ ಡಿ ರೇವಣ್ಣ ಪತ್ನಿ ಭವಾನಿ. ದೇವೇಗೌಡರು ಅತ್ತೆ ಚೆನ್ನಮ್ಮರನ್ನು ಕೂಡ ಅವರು ಭೇಟಿ ಮಾಡ್ತಾ ಇಲ್ಲ. ಮೊದಲಿಂದಲೂ ಕೂಡ ಅವರವ್ರಿಗೆ ಸ್ವಲ್ಪ ಆಗಲ್ಲ. ದಟ್ ಇಸ್ ಅವರ ವೈಯಕ್ತಿಕ ಪ್ರಕರಣ. ಬೆಳಕಿಗೆ ಬರ್ತಿದ್ದಂತೆ ಅಂತರ ಕಾಯ್ದುಕೊಂಡ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಜೈಲಿನಿಂದ ಬಂದರೂ ಕೂಡ ಭವಾನಿ ರೇವಣ್ಣ ಅವರು ತಮ್ಮ ಪತಿ ರೇವಣ್ಣ ಅವ್ರನ್ನ ಭೇಟಿ ಮಾಡಿಲ್ಲ. ಬಿಡುಗಡೆಯಾಗಿ 2-3 ದಿನ ಆದರೂ ಕೂಡ ಭವಾನಿ ಅವರು ಬರಲೇ ಇಲ್ಲ. ಮಾತುಕತೆನೂ ಇಲ್ಲ. ಸದ್ಯ ಮೈಸೂರಿನ ಸಾಲಿಗ್ರಾಮದಲ್ಲಿದ್ದಾರೆ ಭವಾನಿ ರೇವಣ್ಣ ಅಂತ ಮಾಹಿತಿ ಸಿಗ್ತಾ ಇದೆ. ರೇವಣ್ಣ ಅವರು ಪದ್ಮನಾಭನಗರದ ನಿವಾಸದಲ್ಲೇ ಉಳ್ಕೊಂಡಿದ್ದಾರೆ. ಬಹಳ ವಿಚಿತ್ರ ಅಂತ ಅನ್ಸುತ್ತೆ. ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಅಂತರ ಕಾಯ್ದುಕೊಂಡ್ರ. ದೇವೇಗೌಡರು ಜೊತೆಗೆ ಅತ್ತೆ ಅವರ ಚೆನ್ನಮ್ಮ ಅವರನ್ನು ಕೂಡ ಭೇಟಿ ಮಾಡೋದಕ್ಕೆ ಬಂದಿಲ್ಲ. ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ.